ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಶೈಲಿಯಲ್ಲಿ ಚಿನ್ನವನ್ನ ಕದ್ದಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಚಿನ್ನದ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಬಂಗಾರದ ಉದ್ಯಮಿ ಉನ್ನಿಕೃಷ್ಣನ್ ಅವರು ಒಂದೆರಡು ಪ್ಲಾನ್ಗಳನ್ನು ಮಾಡಿದ್ರಂತೆ. ಆ ವಿಚಾರ ಈಗ SIT ಮೂಲಕ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. 2019ರಲ್ಲಿ ದೇವಸ್ಥಾನಕ್ಕೆ ಏನು ದ್ವಾರ ಬಾಗಿಲುಗಳನ್ನು ಚಿನ್ನ ಲೇಪಿತವಾಗಿ ಮಾಡಿಕೊಡ್ತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಳ್ಳಾರಿ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಆಗಿರ್ಬೋದು, ಮತ್ತು ಹೈದರಾಬಾದು ಮತ್ತು ಬೆಂಗಳೂರು 4 ಕಡೆಗಳಲ್ಲಿ 4 ವಿಧಗಳ ಡೋರ್ಗಳನ್ನು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಒಂದು ಜೊತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಮಾಡಿಸಿದ್ರಂತೆ. ಇಲ್ಲಿಂದನೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಕಳಿಸಿದ್ರಂತೆ. ಆದರೆ 2024ರಲ್ಲಿ ಅಲ್ಲಿ ಆಡಿಟ್ ನಡೆದಾಗ ಚಿನ್ನ ಲೇಪಿತ ದ್ವಾರ ಬಾಗಿಲು ಇವು ನಕಲಿ ಅಂತ ಗೊತ್ತಾಯಿತು. ಜೊತೆಗೆ 4.5 ಕೆಜಿ ಬಂಗಾರ ಏನು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಆ ಬಳಿಕ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಬಳ್ಳಾರಿಯಲ್ಲಿ ಕಳೆದ 2-3 ದಿನಗಳಿಂದ ತನಿಖೆಯನ್ನು ಮಾಡಿ ರೊದ್ದಂ ಜ್ಯುವೆಲರ್ಸ್ನ ಗೋವರ್ಧನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಚಾರಣೆಯಲ್ಲಿ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ನಾನು ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದು ನಿಜ, ಆದರೆ ಬಂಗಾರ ಲೇಪಿತ ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದೆ. ಜೊತೆಗೆ ಉನ್ನಿಕೃಷ್ಣನ್ ಅವರಿಂದ ಒಂದಷ್ಟು ಬಂಗಾರವನ್ನು ಅಂದರೆ 476 ಗ್ರಾಮ್ ಬಂಗಾರವನ್ನು ಖರೀದಿ ಮಾಡಿದ್ದೆ. ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಬಂಗಾರದ ಅಂಗಡಿ ರೊದ್ದಂ ಜ್ಯುವೆಲರ್ಸನ್ನು ಶುರು ಮಾಡಿದಾಗಲಿಂದನೂ ಕೂಡ ಉನ್ನಿಕೃಷ್ಣನ್ ನಮಗೆ ಗೊತ್ತಿರತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯಿಂದ ನಾವು ಬಂಗಾರವನ್ನು ಖರೀದಿಸಿ ಆ ಬಳಿಕ ಇಲ್ಲಿ ನಾವು ರೀಟೈಲಲ್ಲಿ ಮಾರಾಟವನ್ನು ಮಾಡ್ತಾಯಿದ್ವಿ, ಆಭರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಾಯಿದ್ವಿ. ಆದರೆ ಈಗ ಕೊಟ್ಟಿರ್ತಕ್ಕಂಥ ಬಂಗಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಬಂಗಾರವನ್ನು ಖರೀದಿಸಿದ್ವಿ. ಬೇಕಾದರೆ ಅವಶ್ಯಕತೆ ಬಿದ್ದರೆ ನಾವು ಖರೀದಿಸಿದ ಬಂಗಾರವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳಿಗೆ ಗೋವರ್ಧನ್ ಅವರು 476 ಗ್ರಾಮ್ ಚಿನ್ನವನ್ನು SIT ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಈ ಪ್ರಕರಣದ ಮೂಲಕ SIT ಅಧಿಕಾರಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಏನಿದ್ವು ಅವುಗಳನ್ನು ನಕಲಿಯಾಗಿ 2ರಿಂದ 3 ಕಡೆ ಮಾಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಬಂಗಾರದ ಬಾಗಿಲುಗಳನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿಕೊಡಲಾಗಿತ್ತು. ಅದರ ಆರ್ಡರನ್ನು ಕೂಡ ಈ ಗೋವರ್ಧನ್ ಅವರೇ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರೇ ಕೊಟ್ಟಿದ್ದರು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದನ್ನು ಸ್ವತಃ SIT ಅಧಿಕಾರಿಗಳ ಮುಂದೆ ಗೋವರ್ಧನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಡಿವೋಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಹಲವಾರು ಚಿನ್ನದ ವಸ್ತುಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೇನೆ ಅಂತ ಅವರ ಮುಂದೆ ಹೇಳಿರ್ತಕ್ಕಂಥದ್ದು. SIT ಅಧಿಕಾರಿಗಳು ಕೊನೆಗೆ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಗೋವರ್ಧನ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್. ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಶೈಲಿಯಲ್ಲಿ ಚಿನ್ನವನ್ನ ಕದ್ದಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಚಿನ್ನದ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಬಂಗಾರದ ಉದ್ಯಮಿ ಉನ್ನಿಕೃಷ್ಣನ್ ಅವರು ಒಂದೆರಡು ಪ್ಲಾನ್ಗಳನ್ನು ಮಾಡಿದ್ರಂತೆ. ಆ ವಿಚಾರ ಈಗ SIT ಮೂಲಕ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. 2019ರಲ್ಲಿ ದೇವಸ್ಥಾನಕ್ಕೆ ಏನು ದ್ವಾರ ಬಾಗಿಲುಗಳನ್ನು ಚಿನ್ನ ಲೇಪಿತವಾಗಿ ಮಾಡಿಕೊಡ್ತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಳ್ಳಾರಿ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಆಗಿರ್ಬೋದು, ಮತ್ತು ಹೈದರಾಬಾದು ಮತ್ತು ಬೆಂಗಳೂರು 4 ಕಡೆಗಳಲ್ಲಿ 4 ವಿಧಗಳ ಡೋರ್ಗಳನ್ನು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಒಂದು ಜೊತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಮಾಡಿಸಿದ್ರಂತೆ. ಇಲ್ಲಿಂದನೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಕಳಿಸಿದ್ರಂತೆ. ಆದರೆ 2024ರಲ್ಲಿ ಅಲ್ಲಿ ಆಡಿಟ್ ನಡೆದಾಗ ಚಿನ್ನ ಲೇಪಿತ ದ್ವಾರ ಬಾಗಿಲು ಇವು ನಕಲಿ ಅಂತ ಗೊತ್ತಾಯಿತು. ಜೊತೆಗೆ 4.5 ಕೆಜಿ ಬಂಗಾರ ಏನು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಆ ಬಳಿಕ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಬಳ್ಳಾರಿಯಲ್ಲಿ ಕಳೆದ 2-3 ದಿನಗಳಿಂದ ತನಿಖೆಯನ್ನು ಮಾಡಿ ರೊದ್ದಂ ಜ್ಯುವೆಲರ್ಸ್ನ ಗೋವರ್ಧನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಚಾರಣೆಯಲ್ಲಿ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು
ನಾನು ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದು ನಿಜ, ಆದರೆ ಬಂಗಾರ ಲೇಪಿತ ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದೆ. ಜೊತೆಗೆ ಉನ್ನಿ ಕೃಷ್ಣನ್ ಅವರಿಂದ ಒಂದಷ್ಟು ಬಂಗಾರವನ್ನು ಅಂದರೆ 476 ಗ್ರಾಂ ಬಂಗಾರವನ್ನು ಖರೀದಿ ಮಾಡಿದ್ದೆ. ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಬಂಗಾರದ ಅಂಗಡಿ ರೊದ್ದಂ ಜ್ಯುವೆಲರ್ಸನ್ನು ಶುರು ಮಾಡಿದಾಗಲಿಂದನೂ ಕೂಡ ಉನ್ನಿ ಕೃಷ್ಣನ್ ನಮಗೆ ಗೊತ್ತಿರತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯಿಂದ ನಾವು ಬಂಗಾರವನ್ನು ಖರೀದಿಸಿ ಆ ಬಳಿಕ ಇಲ್ಲಿ ನಾವು ರೀಟೈಲಲ್ಲಿ ಮಾರಾಟವನ್ನು ಮಾಡ್ತಾ ಇದ್ವಿ, ಆಭರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ವಿ. ಆದರೆ ಈಗ ಕೊಟ್ಟಿರ್ತಕ್ಕಂಥ ಬಂಗಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಬಂಗಾರವನ್ನು ಖರೀದಿಸಿದ್ವಿ. ಬೇಕಾದರೆ ಅವಶ್ಯಕತೆ ಬಿದ್ದರೆ ನಾವು ಖರೀದಿಸಿದ ಬಂಗಾರವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳಿಗೆ ಗೋವರ್ಧನ್ ಅವರು 476 ಗ್ರಾಂ ಚಿನ್ನವನ್ನು SIT ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಈ ಪ್ರಕರಣದ ಮೂಲಕ SIT ಅಧಿಕಾರಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಏನಿದ್ವು ಅವುಗಳನ್ನು ನಕಲಿಯಾಗಿ 2 ರಿಂದ 3 ಕಡೆ ಮಾಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಬಂಗಾರದ ಬಾಗಿಲುಗಳನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿಕೊಡಲಾಗಿತ್ತು. ಅದರ ಆರ್ಡರನ್ನು ಕೂಡ ಈ ಗೋವರ್ಧನ್ ಅವರೇ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಅವರೇ ಕೊಟ್ಟಿದ್ರು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದನ್ನು ಸ್ವತಃ SIT ಅಧಿಕಾರಿಗಳ ಮುಂದೆ ಗೋವರ್ಧನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಡಿವೋಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಹಲವಾರು ಚಿನ್ನದ ವಸ್ತುಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೇನೆ ಅಂತ ಅವರ ಮುಂದೆ ಹೇಳಿರ್ತಕ್ಕಂಥದ್ದು. SIT ಅಧಿಕಾರಿಗಳು ಕೊನೆಗೆ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಗೋವರ್ಧನ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್. ದೇಗುಲದಲ್ಲಿ 4.5 kg ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಉನ್ನಿ ಕೃಷ್ಣನ್ ಸಿನಿಮಾ ಶೈಲಿಯಲ್ಲಿ ಚಿನ್ನವನ್ನ ಕದ್ದಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಈ ವರದಿಯನ್ನು ನೋಡ್ಕೊಂಬನ್ನಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಚಿನ್ನದ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಬಂಗಾರದ ಉದ್ಯಮಿ ಉನ್ನಿ ಕೃಷ್ಣನ್ ಅವರು ಒಂದೆರಡು ಪ್ಲಾನ್ಗಳನ್ನು ಮಾಡಿದ್ರಂತೆ. ಆ ವಿಚಾರ ಈಗ SIT ಮೂಲಕ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. 2019ರಲ್ಲಿ ದೇವಸ್ಥಾನಕ್ಕೆ ಏನು ದ್ವಾರ ಬಾಗಿಲುಗಳನ್ನು ಚಿನ್ನ ಲೇಪಿತವಾಗಿ ಮಾಡಿಕೊಡ್ತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಳ್ಳಾರಿ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಆಗಿರ್ಬೋದು, ಮತ್ತು ಹೈದರಾಬಾದು ಮತ್ತು ಬೆಂಗಳೂರು 4 ಕಡೆಗಳಲ್ಲಿ 4 ವಿಧಗಳ ಡೋರ್ಗಳನ್ನು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಒಂದು ಜೊತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಮಾಡಿಸಿದ್ರಂತೆ. ಇಲ್ಲಿಂದನೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಕಳಿಸಿದ್ರಂತೆ. ಆದರೆ 2024ರಲ್ಲಿ ಅಲ್ಲಿ ಆಡಿಟ್ ನಡೆದಾಗ ಚಿನ್ನ ಲೇಪಿತ ದ್ವಾರ ಬಾಗಿಲು ಇವು ನಕಲಿ ಅಂತ ಗೊತ್ತಾಯಿತು. ಜೊತೆಗೆ 4.5 kg ಬಂಗಾರ ಏನು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಆ ಬಳಿಕ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಬಳ್ಳಾರಿಯಲ್ಲಿ ಕಳೆದ 2-3 ದಿನಗಳಿಂದ ತನಿಖೆಯನ್ನು ಮಾಡಿ ರೊದ್ದಂ ಜ್ಯುವೆಲರ್ಸ್ನ ಗೋವರ್ಧನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಚಾರಣೆಯಲ್ಲಿ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ನಾನು ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದು ನಿಜ, ಆದರೆ ಬಂಗಾರ ಲೇಪಿತ ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದೆ. ಜೊತೆಗೆ ಉನ್ನಿ ಕೃಷ್ಣನ್ ಅವರಿಂದ ಒಂದಷ್ಟು ಬಂಗಾರವನ್ನು ಅಂದರೆ 476 ಗ್ರಾಂ ಬಂಗಾರವನ್ನು ಖರೀದಿ ಮಾಡಿದ್ದೆ. ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಬಂಗಾರದ ಅಂಗಡಿ ರೊದ್ದಂ ಜ್ಯುವೆಲರ್ಸನ್ನು ಶುರು ಮಾಡಿದಾಗಲಿಂದನೂ ಕೂಡ ಉನ್ನಿ ಕೃಷ್ಣನ್ ನಮಗೆ ಗೊತ್ತಿರತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯಿಂದ ನಾವು ಬಂಗಾರವನ್ನು